ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ಕೆಲ ಮತಾಂಧರು ನಡೆಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಗಣೇಶ ವಿಸರ್ಜನೆ ವೇಳೆ ಕೆಲ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಆಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಪರಿಸ್ಥಿತಿ ಉದ್ವಿಗ್ನ. ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಆಗಿರುವಂತಹ ಕಲ್ಲು ತೂರಾಟ ಇದು ಪ್ರೀ ಪ್ಲಾನ್ ಹೆಂಗೆ ಕತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ನೋಡಿ, ಕಲ್ಲು ತೂರಾಟದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ, ಯುವಕನೊಬ್ಬನಿಗೂ ಕೂಡ ಗಾಯ ಆಗಿದೆ. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಲಘು ಲಾಠಿ ಪ್ರಹಾರವನ್ನ ಕೂಡ ನಡೆಸಬೇಕಾಗಿ ಬರ್ತಾ ಇದೆ. ಆದರೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮಂಡ್ಯದ ನಾಗಮಂಗಲದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಕೆಎಸ್ಆರ್ಪಿ ತುಕಡಿಗಳನ್ನ ಕರೆಸಿಕೊಂಡಿದ್ದಾರೆ. ಒಂದ್ ಕಡೆಗೆ ಹಿಂದೂ ಸಂಘಟನೆಗಳ ಆಕ್ರೋಶ ಕೂಡ ಅಲ್ಲಿ ಸ್ಫೋಟ ಆಗಿದೆ. ಇನ್ನೊಂದು ಕಡೆಗೆ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಿದಂತಹ ಕೆಲ ಕ್ರಿಮಿಗಳ ಕಾರಣಕ್ಕೋಸ್ಕರ ಇವತ್ತು ಮಂಡ್ಯ ಪ್ರಕ್ಷುಬ್ಧಗೊಂಡಿದೆ. ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಇಲ್ಲಾಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕಂಡ ವಾಹನಗಳಿಗೆ ಬೆಂಕಿ ಹಚ್ಚೋ ಕೆಲಸಕ್ಕೆ ಕೂಡ ಕೆಲವರು ಮುಂದಾಗಿದ್ದಾರೆ, ಕೆಲ ಕಿಡಿಗೇಡಿಗಳು. ಪರಿಸ್ಥಿತಿಯ ದುರ್ಲಾಭವನ್ನ ಈಗ ಇನ್ನೊಂದು ಕಡೆಗೆ ವಿಜುವಲ್ ನೋಡ್ತಾ ಇದ್ದೀರಾ. ಈ ವಿಷಯ ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಆಗಿದ್ದೇನು ಅಂತ. ಅಂಗಡಿಗಳು ಕ್ಲೋಸ್ ಆಗಿದೆ. ಇದೇ ದಾರಿಯಲ್ಲಿ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ. ಇದಕ್ಕೆ ಕಾದು ಕೂತಿದ್ದಂತಹ ಯುವಕರು ಅಲಿಕಲ್ಲು ತೂರಾಟವನ್ನು ನಡೆಸ್ತಾರೆ. ಒಂದು ಬ್ರೇಕಿಂಗ್ ಇದೆ, ನೋಡೋಣ. ಅಂಗಡಿ ಹಾಗೂ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಉದ್ರಿಕ್ತರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆಮೇಲೆ ಅಲ್ಲಿ ಸಮಾಜದ ನೆಮ್ಮದಿಯನ್ನ ಹಾಳು ಮಾಡೋದಕ್ಕಿಂತ ಬಂದಿದ್ರಲ್ಲ ಒಂದ್ 4-5 ಜನ, ಅವ್ರ ಕೈಯಲ್ಲೆಲ್ಲ ತಲ್ವಾರ್ ಇತ್ತಂತೆ. ಆ ತಲ್ವಾರ್ ಯಾಕಿತ್ತು ಅವ್ರ ಕೈಯಲ್ಲಿ ಪ್ರಶ್ನೆ ಇದೆ. ಅರ್ಥ ಮಾಡ್ಕೊಳ್ಬಹುದು ನಾವು ಏನನ್ನ ಸಂಚನ್ನ ಯಾವ ರೀತಿ ರೂಪಿಸ್ಕೊಂಡು ಬಂದಿದ್ರು ಅಂತ. ಕೆಲ ಕಿಡಿಗೇಡಿಗಳು, ಇವ್ರನ್ನ ಕಿಡಿಗೇಡಿಗಳು ಅನ್ಬೇಕು ಅಥವಾ ಶಾಂತಿ ವಂಚಕರು ಅಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ. ಶಾಂತಿಯುತವಾಗಿ ಸಾಗ್ತಾ ಇದ್ದಂತಹ ಮೆರವಣಿಗೆಯನ್ನ ತಡೆದಿದ್ದೂ ಅಲ್ಲದೆ, ಕಲ್ಲು ತೂರಾಟ ನಡೆಸಿದ್ದೂ ಅಲ್ಲದೆ, ಎಂತಹ ಕೃತ್ಯ ನೋಡಿ ಇದು. ಒಂದ್ ಕಡೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸಿಕ್ಕವರ ಮೇಲೆ ಲಾಠಿ ಬೀಸುವಂತಹ ಅನಿವಾರ್ಯತೆ ಪೊಲೀಸರಿಗೆ ಕಾರಣ. ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ಏನ್ ಬೇಕಾದ್ರೂ ಆಗಬಹುದು. ಇನ್ನೊಂದು ಕಡೆಗೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ನೋಡಿ. 4-5 ಜನ ಅಥವಾ 5ಕ್ಕಿಂತ ಹೆಚ್ಚು ಜನರ ಗುಂಪು ಆ ಮೆರವಣಿಗೆ ಸಾಗ್ತಾ ಇದ್ದಂತಹ ಗುಂಪಿನ ಕಡೆಗೆ ಇಂಟೆನ್ಷನಲಿ ಕಲ್ಲು ತೂರಾಟ ಮಾಡೋದು. ಇಂಟೆನ್ಷನಲಿ ನೋಡಿ, ಅಲ್ಲಿದ್ದಂತಹ ಕಲ್ಲನ್ನ ಒಂದೊಂದಾಗಿ ಎಸೆಯೋದು. ಇದರಿಂದ ರೊಚ್ಚಿಗೆದ್ದಂತಹ ಹಿಂದೂ ಸಂಘಟನೆಗಳು ಆ ಉತ್ಸವ ಮೂರ್ತಿಯನ್ನ, ಅಂದ್ರೆ ಗಣೇಶೋತ್ಸವ ಮೂರ್ತಿಯನ್ನ ಸ್ಟೇಷನ್ ಮುಂದೆ ತಂದಿದ್ದಾರೆ. ನೋಡಿ, ಈಗ ನೋಡ್ತಾ ಇರುವಂತಹ ದೃಶ್ಯ ಇದು ಬೆಂಕಿ ಹಚ್ಚಿರುವಂತಹ ದೃಶ್ಯ. ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಷ್ಟ ಮಾಡುವಂತಹ ಕೆಲಸವನ್ನ ಕೂಡ ಕೆಲವರು ಮಾಡಿದ್ದಾರೆ. ಯಾರದ್ದೋ ಬೈಕು, ಯಾರದ್ದೋ ಅಂಗಡಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಡೀ ಬೈಕು ಸುಟ್ಟು ಕರಕಲಾಗ್ತಾ ಇರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಸೃಷ್ಟಿಯಾಗಿರುವಂತಹ ಉದ್ವಿಗ್ನತೆ ಎಂಥದ್ದು ಅನ್ನೋದಕ್ಕೆ ಇದು ಉತ್ತರ. ಮೊದಲೇ ಮಂಡ್ಯದ ಟೌನ್ ಬಿಟ್ಟು ಉಳಿದ ಕಡೆಗಳೆಲ್ಲ 8 ಗಂಟೆ ಮೇಲೆ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಲ್ಲ. ಹೀಗಾಗಿ ಉತ್ಸವ ಅಥವಾ ಮೆರವಣಿಗೆ ಅಂತ ಹೇಳಿದ್ರೆ ಮುಂಚೆನೇ ಅಂಗಡಿಗಳನ್ನು ಬಂದ್ ಮಾಡ್ಕೊಂಡಿರ್ತಾರೆ. ಕೆಲ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ವಾಹನಕ್ಕೆ ಬೆಂಕಿ ಹಚ್ಚಿರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಮೂಲಕ ತಮ್ಮ ಪ್ರತಾಪವನ್ನು ತೋರಿಸಿದ್ದಾರೆ ಮತಿಗೇಡಿಗಳು. ಎಲ್ಲವೂ ಶಾಂತಿಯುತವಾಗಿ ಸಾಗ್ತಾ ಇದ್ದಂತಹ ದಾರಿಯಲ್ಲಿ ಏಕಾಏಕಿ ಹಿಂಸೆ, ಭಯದ ವಾತಾವರಣ ಎಲ್ಲವೂ ಸೃಷ್ಟಿಯಾಗಿದೆ. ಸಾಲು ಅಂಗಡಿಗಳು, ಅಂದ್ರೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯೋ ಜಾಗವನ್ನೇ ಗುರಿಯಾಗಿಸಿಕೊಂಡು ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಯಾರ ವಾಹನ ಬೆಂಕಿಯ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇದೆಯೋ ಗೊತ್ತಿಲ್ಲ.
ಆ ನತದೃಷ್ಟ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಇಡೀ ನಾಗಮಂಗಲ ಭಯಭೀತಗೊಂಡಿದೆ. ಸಾರ್ವಜನಿಕರು ಯಾಕೆ ಯಾವ ಇಂಟೆನ್ಷನ್ ಇಂದ ಈ ಕಿಡಿಗೇಡಿಗಳು ಮಾಡಿದ್ರು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದಾರೆ. ಮತ್ತೆ ಹೋದ ವರ್ಷ ಕೂಡ, ಇದು ಫಸ್ಟ್ ಟೈಮ್ ಅಲ್ಲ ಹಿಂಗ್ ಗಲಾಟೆ ಆಗಿರೋದು, ಹೋದ ವರ್ಷ ಕೂಡ ಇದೇ ಜಾಗದಲ್ಲಿ ಮೆರವಣಿಗೆ ಬರಬೇಕಾದ್ರೆ ಕಲ್ಲು ತೂರಾಟ ಆಗಿತ್ತು. ಅಲ್ಲಿಗೆ ಇಲ್ಲಿಂಥದ್ದೊಂದು ಆಗಬಹುದು ಅನ್ನೋದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇರ್ಲಿಲ್ವಾ? ಈಗ ನೋಡಿ, ಈಗ ಇನ್ನೊಂದು ವಿಷಲ್ ಬಂತು ನೋಡಿ. ಇದರಲ್ಲಿ ಪೊಲೀಸರು ಆ ಕಿಡಿಗೇಡಿಗಳ ಕೈಯಲ್ಲಿದ್ದಂತಹ ತಲ್ವಾರನ್ನ ಎತ್ಕೊಂಡಿರೋದು, ತಲ್ವಾರನ್ನ ವಶಕ್ಕೆ ಪಡೆದು ತಗೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕಾನ್ಸ್ಟೇಬಲ್ ಕೈಯಲ್ಲಿ ತಲ್ವಾರಿದೆ, ಅದು ಕಿಡಿಗೇಡಿಗಳು ಬಳಸೋದಕ್ಕೆ, ಜಳಪಿಸೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅದನ್ನು ಕಿತ್ಕೊಂಡಿದ್ದಾರೆ. ಒಂದು ವೇಳೆ ಈ ತಲ್ವಾರದಿಂದ ಯಾರಿಗಾದ್ರೂ ಹೊಡೆದಿದ್ರೆ ಏನ್ ಕತೆ? ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ಎಷ್ಟು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿರೋದು ಮತ್ತು ಯಾವ ಕಾರಣಕ್ಕೆ ಕಲ್ಲು ತೂರಾಟ ಆಯ್ತು? ಅಲ್ಲೇನಾದ್ರೂ ಮೆರವಣಿಗೆಗೆ ಹೊರಟಿದ್ದವರು ಪ್ರಚೋದನಕಾರಿ ಸ್ಲೋಗನ್ಗಳನ್ನ ಕೂಗಿದ್ರಾ ಅಥವಾ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಕೂಡ ಅವರನ್ನ ಕೇಂದ್ರೀಕರಿಸಿಕೊಂಡು ದಾಳಿ ಆಗಿರೋದಾ? ಮಮತಾ, ಪ್ರಮುಖವಾಗಿ ಇದನ್ನ ಮೇಲ್ನೋಡಿ ಗಮನಿಸ್ತಾ ಇದ್ರೆ ಎಲ್ಲೊಂದ್ ಕಡೆ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ದರ್ಗಾದ ಬಳಿ ಇದು ಮೊದಲೇ ಗಲಾಟೆ ಅಲ್ಲ, ಈ ಹಿಂದೆಯೂ ಕೂಡ ಅಂದ್ರೆ 2007ರಿಂದ ಇಲ್ಲಿಯವರೆಗೆ ಸುಮಾರು 3-4 ಬಾರಿ ಗಣೇಶ ಉತ್ಸವದ ವೇಳೆ ಕೂಡ ಗಲಾಟೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಗಣೇಶ ಉತ್ಸವ ನಡೆಯುವಂತ ಸಂದರ್ಭದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕಾಗಿತ್ತು. ಒಂದಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿತ್ತು. ಅದ್ಯಾವುದು ಆದಂಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ಉದ್ವಿಗ್ನರ ಗುಂಪು ಅಂದ್ರೆ ಅನ್ಯಕೋಮಿನ ಯುವಕರ ಗುಂಪು ಇದೀಗ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಏನು ಗಣೇಶನ ಉತ್ಸವ ಮೂರ್ತಿ ಏನು ಹೋಗ್ತಾ ಇದೆ ನಾಗಮಂಗಲದ ಏನು ದರ್ಗಾ ಏನಿದೆ, ದರ್ಗಾದ ಮುಂಭಾಗ ಒಂದು ಪ್ರೊಸೆಷನ್ ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಉದ್ವಿಗ್ನರ ಗುಂಪು, ಅನ್ಯಕೋಮಿನ ಗುಂಪು ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಬಳಿಕವಾಗಿ ಸಂಪೂರ್ಣವಾಗಿ ಅಂದ್ರೆ ಹಿಂದೂ ಯುವಕರ ಮೇಲೆ ಹಲ್ಲೆಗಳಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಯುವಕರಿಗೆ ಗಾಯಾಳುಗಳು ಸಹ ಆಗಿದೆ. ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಗಾಯಾಳುಗಳಾಗಿರುವಂತದ್ದು. ಜೊತೆಗೆ ಅಲ್ಲಿದ್ದಂತಹ ಬೈಕ್ ಮತ್ತೆ ಅಂಗಡಿಗಳು ಕೂಡ ಉದ್ವಿಗ್ನರ ಗುಂಪು ಏನೋ ಬೆಂಕಿ ಹಾಕಿರುವಂತದ್ದು. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾಗಮಂಗಲ ಟೌನ್ ಉದ್ವಿಗ್ನ ಪರಿಸ್ಥಿತಿಗೆ ಇದೀಗ ಮುಂದಾಗಿ ಆಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಇದ್ರು ಕೂಡ ಯಾವುದೇ ಉದ್ವಿಗ್ನರನ್ನ ಬಂಧನ ಮಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಯಾಕಂದ್ರೆ ಮೊದಲು ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು. ತದನಂತರ ಏನು ಈ ಒಂದು ಘಟನಾವಳಿಗಳಿಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಕಲ್ಲು ತೂರಾಟ ಮತ್ತೆ ತಲ್ವಾರನ್ನ ಯಾರ್ಯಾರು ಪ್ರದರ್ಶನ ಮಾಡಿದ್ದಾರೆ ಅವರನ್ನ ಬಂಧಿಸಲು ಕೂಡ ಪೊಲೀಸರು ಒಂದು ಪ್ರೊಸೀಜರ್ ಮುಂದಾಗುವಂತದ್ದು. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರು ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕೂಡ ಕರೆಸ್ಕೊಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಕೂಡ ಮುಂದಾಗ್ತಾ ಇದ್ದಾರೆ. ಆ ಜನರು ಹೇಳುವಂತಹ ಪ್ರಕಾರವಾಗಿ ಪ್ರತಿ ಬಾರಿ ಕೂಡ ಗಣೇಶನ ಉತ್ಸವ ನಡೆಯುವಂತ ಮೊದಲೇ ಸಹ ಎರಡು ಸಮುದಾಯದ ಜನರನ್ನು ಕೂರಿಸಿಕೊಂಡು ಒಂದು ಸಭೆಯನ್ನ ಮಾಡಲಾಗತ್ತೆ. ಅದೇ ರೀತಿಯಂತ ಸಭೆಯನ್ನು ಕೂಡ ಈ ಬಾರಿ ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು. ಅದರಂತೆಯೇ ಕೂಡ ನಾವು ಇವತ್ತು ಪ್ರೊಸೆಷನ್ ಕೂಡ ಮಾಡ್ತಾ ಇದ್ದು. ಆದ್ರೆ ಈ ಒಂದು ಏನು ಅನ್ಯಕೋಮಿನ ಯುವಕರೇನಿದ್ದಾರೆ ಹಠಾತ್ತನೆ ಬಂದು ಏನು ಕಲ್ಲು ತೂರಾಟವನ್ನು ಮಾಡಿರುವಂತದ್ದು, ಜೊತೆಗೆ ತಲ್ವಾರನ್ನ ಪ್ರದರ್ಶನ ಮಾಡಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಒಂದಷ್ಟು ಜನರ ಬಳಿ ತಲ್ವಾರನ್ನ ಕಿತ್ಕೊಂಡು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇನ್ನೊಂದೆಡೆ ಬೆಂಕಿ ಹಾಕುವಂತಹ ಕಾರ್ಯಗಳು ಕೂಡ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ವಿಸ್ತೀರ್ಣ ಕೂಡ ಆಗ್ತಾ ಇದೆ. ಈಗಷ್ಟೇ ಕೂಡ ಜಿಲ್ಲೆಯಿಂದ ಆ ಒಂದು ನಾಗಮಂಗಲ ಸ್ಥಳಕ್ಕೆ ಎಲ್ಲಾ ಪೊಲೀಸರು ಕೂಡ ದೌಡಾಯಿಸ್ತಾ ಇದ್ದಾರೆ. ಯಾಕಂದ್ರೆ ನಾಗಮಂಗಲ ಟೌನ್ ನಲ್ಲಿ ಒಂದಷ್ಟು ಪೊಲೀಸ್ ಸಿಬ್ಬಂದಿ ಕಡಿಮೆ ಪ್ರಮಾಣದಲ್ಲಿ ಇರುವಂತ ಕಾರಣವಾಗಿ ಜಿಲ್ಲಾ ಕೇಂದ್ರದಿಂದ ಮತ್ತೆ ಅಕ್ಕಪಕ್ಕ ತಾಲೂಕಿನಿಂದಲೂ ಕೂಡ ಪೊಲೀಸರು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ಕೂಡ ತಿಳಿಗೊಂಡಿಲ್ಲ. ಪೊಲೀಸರ ಹತೋಟಿಯೂ ಕೂಡ ಬಂದಿಲ್ಲ. ಮಮತಾ, ಪರಿಸ್ಥಿತಿ ತಿಳಿಯಾಗೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ರೋಹಿತ್? ಮತ್ತು ನಿಷೇಧಾಜ್ಞೆ ಹೇರೋ ಬಗ್ಗೆ ಏನಾದ್ರೂ ಪ್ರಸ್ತಾಪಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಮಮತಾ, ಪರಿಸ್ಥಿತಿನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಾಗಿ ಬೇಕಾಗುತ್ತೆ. ಈಗಾಗಲೇ ಏನು ಪರಿಸ್ಥಿತಿ ಏನು ತುಂಬಾ ಹದಗೆಟ್ಟಿದೆ ನಾಗಮಂಗಲದಲ್ಲಿ. ಮಂಡ್ಯದಿಂದ ನಾಗಮಂಗಲ ಹೋಗುವಂತ ರಸ್ತೆಯಲ್ಲಿ ಕೂಡ ಈ ಒಂದು ಘಟನೆ ಜರುಗಿರುವಂತದ್ದು. ಆ ಕಾರಣವಾಗಿ ಆ ಒಂದು ರಸ್ತೆಯಲ್ಲಿ ಯಾವ ವೆಹಿಕಲ್ ಕೂಡ ಮೂವ್ಮೆಂಟ್ ಆಗ್ತಾ ಇಲ್ಲ. ಅದರಿಂದಾಗಿ ಕೂಡ ಪರ್ಯಾಯವಾಗಿ ಮೇಲುಕೋಟೆ ತಪ್ಪಿದ್ರೆ ಪಾಂಡವಪುರ ಬಳಸ್ಕೊಂಡು ಕೂಡ ಏನು ಪೊಲೀಸರು ಕೂಡ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಸಹ ಸ್ಥಳಕ್ಕೆ ರೀಚ್ ಆಗಕ್ಕೆ ಕೂಡ ಇನ್ನೂ ಆಗಿಲ್ಲ. ಒಂದಷ್ಟು ಅಂದ್ರೆ ಹೆಚ್ಚುವರಿ ಸಿಬ್ಬಂದಿ. ಆ ನಿಟ್ಟಿನಲ್ಲಿ
ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕೂಡ ಅವರೆಲ್ಲರೂ ಕೂಡ ರೀಚ್ ಆಗ್ತಾರೆ. ಅದಾದ ಬಳಿಕವಾಗಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲಾಗುತ್ತೆ ಅಂತ ಹೇಳಿ ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜರುವಂತದ್ದು ಸಹಜವಾಗಿದೆ. ಇವತ್ತಿನ ಅಂದ್ರೆ ಈ ಘಟನೆ ಏನ್ ನಡೀತು ಆಗಿಂದನೇ ಇನ್ನೂ 2 ದಿನಗಳ ಕಾಲ ನಿಷೇಧಾಜ್ಞೆ ಮಾಡ್ತೀವಿ ಅಂತೇಳಿ ಕೂಡ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು. ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.